ಸೂಪರ್. ಚೆನ್ನಾಗಿದೆ ಮೂವಿ, ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ನಿಮಗೆ? ಏನಂದರೆ ತುಂಬ ಮಕ್ಳುಗಳಿಗೆ ಯಾವ ಥರ ವಿದ್ಯೆ ಹೆಂಗಿರಬೇಕು, ವಿದ್ಯೆಯಿಂದ ಏನೇನು ಆಗುತ್ತೆ, ಯಾವ ಥರ ಮಾಡ್ಬೋದು, ಏನು ಕಲಿಬೋದು ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಇವತ್ತಿನ ಪೀಳಿಗೆ ತುಂಬ ಚೆನ್ನಾಗಿದೆ. ಹುಡುಗರು ಓದಬೇಕು, ನೋಡ್ಬಿಟ್ಟು ಏನು ಸಾಧನೆ ಮಾಡ್ಬೋದು ಅನ್ನೋದು ಇದು ನೋಡಿ ಕಲ್ತ್ಕೊಂಡು ಸಾಧನೆ ಮಾಡ್ಬೋದು. ಚೆನ್ನಾಗಿದೆ. ಓ ಚೆನ್ನಾಗಿದೆ. ಏನು ಇಷ್ಟ ಆಯಿತು ನಿಮಗೆ? ಏನಂದರೆ ವಿದ್ಯಾಭ್ಯಾಸಕ್ಕೆ ಎಲ್ಲನೂ ಒಂದು ಗಳಿಸ್ಕೋಬೋದು ಅಂತ. ಚೆನ್ನಾಗಿತ್ತು. ಚೆನ್ನಾಗಿದೆ. ಚೆನ್ನಾಗಿ ಅನಿಸ್ತು ಮೂವಿ. ಚೆನ್ನಾಗಿದೆ. ಸಖತ್ತಾಗಿದೆ ಮೂವಿ ಮಾತ್ರ. ಏನು ಇಷ್ಟ ಆಯಿತು? ಮೂವಿಯಲ್ಲಿ ಒಬ್ಬ ಹುಡುಗಂಗೆ ವಿದ್ಯೆ ಅನ್ನೋದು ಏನು ಅಂತ ಗೊತ್ತಾಯ್ತಿದೆ ಮೂವಿಲಿ ಮಾತ್ರ. ಅವರ ಅಂಗಡ ಮಾತ್ರ ಮಸ್ತಾಗಿ ಮಾಡಿದ್ದಾರೆ, ಅದರಲ್ಲಿ ಮಾತ್ರ ಏನಿಲ್ಲ. ಹೇಗಿತ್ತು ಮೂವಿ? ಹೇಗಿತ್ತು? ಸೂಪರ್ ಬಾಸ್. ಏನು ಇಷ್ಟ ಆಯಿತು ನಿಮಗೆ? ಸೆಂಟಿಮೆಂಟ್ ಚೆನ್ನಾಗಿದೆ ಲಾಸ್ಟಲ್ಲಿ. ಇಟ್ಸ್ ಓಕೆ, ವರ್ತ್ ಆಫ್ ಇಟ್. ಸರ್ ಓದೋದ ಬಗ್ಗೆ ರಂಗಣ್ಣ ರಘು ಅವರು ಸಾಕೋದ ಬಗ್ಗೆ ಒಂದು ಮೊಮ್ಮಗನ ಸಾಕಿ ಕಷ್ಟಪಟ್ಟು ಓದಿಸ್ತಾರಲ್ಲ, ಅದೊಂದು ತುಂಬ ಸ್ಟೋರಿ ಚೆನ್ನಾಗಿತ್ತು. ಹೇಗಿತ್ತು ಮೂವಿ? ಸರ್ ಮೂವಿ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯಿತು ನಿಮಗೆ? ನನಗೆ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ತುಂಬ ಇಷ್ಟ ಆಯಿತು. ಪರ್ಫಾಮೆನ್ಸು ರಂಗಾಯಣ ರಘು ಅವ್ರದ್ದು, ಮಾಸ್ಟರ್ ಕ್ಯಾರೆಕ್ಟರ್ದು, ಮತ್ತು ರಮೇಶ್ ಬಡಿಗೇರ್ ಆ ಕ್ಯಾರೆಕ್ಟರ್ ಪರ್ಫಾಮೆನ್ಸ್ ತುಂಬ ಇಷ್ಟ ಆಯಿತು. ಚಿಕ್ಕ ಹುಡುಗನೂ ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿದೆ. ಎಜುಕೇಷನ್ ಬಗ್ಗೆ ತೆಗೆದಿದ್ದಾರೆ. ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ಎಜುಕೇಷನ್ ಇದ್ದರೆ ಎಜುಕೇಷನ್ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ, ಹಣ ಆಸ್ತಿ ಇದ್ದರೆ ಕಿತ್ಕೊಳ್ತಾರೆ ಅನ್ನೋ ಒಂದು ಮೆಸೇಜ್ ಇದೆ. ಚೆನ್ನಾಗಿದೆ ಸಿನಿಮಾ. ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡೋವಂಥ ಸಿನಿಮಾ. ಎಜುಕೇಷನ್ಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಹಾಡುಗಳು ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ. ಸಿನಿಮಾ ನೋಡ್ತಾ ಇದ್ದರೆ ತುಂಬ ಖುಷಿ ಆಯಿತು. ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ನೋಡುವಂಥ ಸಿನಿಮಾ ಏನು ಇಷ್ಟ ಆಯಿತು ಸರ್. ಓವರಾಲ್ ಸಿನಿಮಾನೇ ಇಷ್ಟ ಆಯಿತು ಸರ್. ರಂಗಾಯಣ ಸರ್ ರಘು ಆ್ಯಕ್ಟಿಂಗ್ ಅಂತೂ ಈ ಅವಾರ್ಡ್ ಇದೆಯಲ್ಲ, ಎಲ್ಲ ಅವಾರ್ಡ್ಗಳು ಮೀರಿದ್ದು ಸರ್. ಕ್ಲೈಮ್ಯಾಕ್ಸಲ್ಲಂತೂ ಎಲ್ಲರಿಗೂ ಕಣ್ಣು ಒದ್ದೆ ಮಾಡುವಂಥ ಅವ್ರ ಅಭಿನಯ ಚೆನ್ನಾಗಿದೆ ಸರ್. ಸಿನಿಮಾ ದಯಮಾಡಿ ಎಲ್ಲರೂ ನೋಡಿ. ಚೆನ್ನಾಗಿದೆ ಗುರು, ಸೂಪರ್ ಆಗಿದೆ. ಇಷ್ಟ ಆಯಿತು ನಿಮಗೆ? ಒಂದು ಹುಡುಗ ಇಷ್ಟ ಆದ ಸ್ಟೋರಿ, ಸ್ಕೂಲ್ ಸ್ಟೋರಿ ಚೆನ್ನಾಗಿದೆ. ಸ್ಕೂಲ್ ಮಕ್ಕಳು ಹೆಂಗೆ ವಿದ್ಯೆ ಕಲ್ತಿದ್ರೆ ಯಾವ ಥರ ಬೆಳೀತಾರೆ ಅನ್ನೋದು ಇದೊಂದು ಚೆನ್ನಾಗಿದೆ ಸ್ಟೋರಿ. ಇಷ್ಟ ಆಯಿತು. ಸಿನಿಮಾ ನೋಡ್ತಾ ಇದ್ದರೆ ನೋಡಬೇಕು ಅನಿಸುತ್ತೆ. ಜೊತೆಗೆ ಈ ಸಿನಿಮಾ ರಂಗಸಮುದ್ರ ಅನ್ನೋ ಸಿನಿಮಾ ಟೈಟ್ಲಿ ಆಗಿದೆಯೋ, ಸಿನಿಮಾನು ಅದ್ದೂರಿಯಾಗಿದೆ. ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರು ಅತ್ಯುತ್ತಮ ಮಾಡಿದ್ದಾರೆ. ಡೈರೆಕ್ಷನ್ ಅಂತೂ ಎಕ್ಸ್ಟ್ರಾನರಿ ಸೂಪರ್ ಮಾಡಿದ್ದಾರೆ ಯಶವಂತ್ ಅವರು. ಜೊತೆಗೆ ಮಕ್ಕಳಂತೂ ನೋಡ್ತಾ ಇದ್ದಾರೆ ಸರ್, ಕಣ್ಣಲ್ಲಿ ನೀರು ಬರ್ತದೆ ಅಂಥ ಅಭಿನಯ ಕೊಟ್ಟಿದ್ದಾರೆ. ಒಂದು ಮೇಕಿಂಗ್ ಇರ್ಬೋದು, ಪ್ರತಿಯೊಂದು ತುಂಬ ಸೂಪರ್ ಆಗಿದೆ ಸರ್. ಈ ಸಿನಿಮಾ ಕಂಟಿನ್ಯೂ ಮಾಡೋದು ಇನ್ನೂ ಒಳ್ಳೆಯದೇ, ತುಂಬ ಚೆನ್ನಾಗಿದೆ. ಇದು ಮಾಡಲಿ. ಈ ಸಮಾಜಕ್ಕೆ ಹಣಕಾಸು ದುಡ್ಡು ಇದೆಲ್ಲ ಇದ್ರೆ ಶ್ರೀಮಂತ ಅನ್ನೋದ್ರಲ್ಲಿ ಬರಲ್ಲ. ವಿದ್ಯಾಭ್ಯಾಸ ಅನ್ನೋದು ಇದ್ದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಚಿಕ್ಕವರು ದೊಡ್ಡವರು ಮೇಲು ಕೀಳು ಅನ್ನೋದು ಬರಲ್ಲ. ಅದೇ ಸಾಧನೆ ಮಾಡುವಂಥ ಮಕ್ಕಳುಗಳು ಇದರಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇದೆಲ್ಲ ಮನೆಯಲ್ಲೂ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಮಕ್ಕಳುಗಳನ್ನ ಬೆಳೆಸಿ ವಿದ್ಯಾಭ್ಯಾಸ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಆಸ್ತಿ ಅಂತಷ್ಟು ಬೇಕಾಗಿಲ್ಲ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಈ ಸಿನಿಮಾ ನೋಡಿ ಮತ್ತೆ ಇನ್ನು ಎಷ್ಟು ಇದೇ ಸಿನಿಮಾ ಕಂಟಿನ್ಯೂ ಆಗುತ್ತೆ. ಇದೇ ಯಶವಂತ್ ಅವರು ಮಾಡಿದ್ರೆ ಈ ಡೈರೆಕ್ಷನ್ನು ಇನ್ನೂ ತುಂಬ ಮೆಸೇಜ್ ಇದೆ ಸಮಾಜಕ್ಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್ ಸರ್. ತುಂಬ ಚೆನ್ನಾಗಿದೆ ಸರ್. ನಿಮಗೇನು ತುಂಬ ಇಷ್ಟ ಆಯಿತು ಸಿನಿಮಾ? ಅಲ್ಲಿ ಸೆಂಟಿಮೆಂಟ್ ಇರ್ಬೋದು ಸರ್, ಆ ಸಿಚುಯೇಷನ್ನು, ಒಂದು ಲವ್ ಇರ್ಬೋದು, ಇನ್ನೊಂದು ಪ್ರತಿಯೊಂದು ಇದರಲ್ಲಿ ಅಡಕವಾಗಿದೆ. ಅದರಲ್ಲಿ ಒಂದು ಮಕ್ಕಳು ಮನಸ್ಸು ಪಟ್ಟರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ ಇದರಲ್ಲಿ ಡೈರೆಕ್ಟ್ರು. ಅದು ಮಕ್ಕಳುಗಳು ಅಷ್ಟೇ ಚಾಲಕವಾಗಿ ತಗೊಂಡು, ಯಾಕೆಂದರೆ ಮಕ್ಕಳುಗಳು ಅಂತಂದರೆ ಭಯ ಅದು ಇದು ಇರ್ತದೆ ಅಂತ ಅಂದ್ಕೊಳ್ತಾರೆ ಮನಸ್ಸಲ್ಲಿ. ಆದರೆ ಅದೆಲ್ಲ ಮಿಟ್ಟು ನಿಂತು ಭಯದಿಂದ ಹೋಗಿ ಸಾಧನೆ ಮಾಡಿ ತೋರಿಸ್ತಿದ್ರಲ್ಲ, ಅದು ಸಿನಿಮಾದಲ್ಲಿ ಹೈಲೈಟ್ ಸರ್. ತುಂಬ ಸೂಪರ್ ಆಗಿದೆ ಸರ್. ಮಕ್ಕಳುಗಳು ನೋಡು, ತುಂಬ ಅಭಿನಯ ತುಂಬ ಚೆನ್ನಾಗಿದೆ ಸರ್, ಮಾಡಿದ್ದಾರೆ ಸರ್. ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. ಓಕೆ, ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೊಸ ಟೀಮು ಹೇಗಿದೆ ಮೂವಿ ಅಂತ ನೋಡೋಕ್ಕೆ ಅಂತಾನೆ ಬಂದ್ವಿ. ಸೊ ಹಂಗಾಗಿ ಹೇಳ್ಬೇಕಂದ್ರೆ ಕನ್ನಡದ ಸಂಸ್ಕೃತಿ ಬಗ್ಗೆ ತುಂಬ ತೋರಿಸಿದ್ದಾರೆ. ಮತ್ತು ಮಕ್ಕಳನ್ನ ಎಜುಕೇಷನ್ನ ಫೋರ್ಸ್ಫುಲಿ ಮಾಡಿಸ್ಬೇಕಾ, ಇಲ್ಲ ಮಕ್ಕಳು ಸಮಾಜದಲ್ಲಿ ಜೀವನ ಮಾಡೋಕ್ಕೆ ಏನು ಬೇಕು ಮೇಯ್ನ್ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಪ್ರೊಡಕ್ಷನ್ ಡೈರೆಕ್ಷನ್ ಟೀಮು, ಇವನ್ ಎಡಿಟಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ ಸಿನಿಮಾ ಎಲ್ಲೂ ಬೋರ್ ಅಂತ ಯಾವತ್ತೂ ಅನಿಸ್ಲಿಲ್ಲ. 2 hours ಹೆಂಗೆ ಟೈಮ್ ಪಾಸ್ ಆಯಿತು ಅಂತ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಎಲ್ಲರೂ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಂಡು. ಹೌದು ಸರ್, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವಾಗ ನನ್ನ ಮಗಂಗೆ ಇನ್ನೂ 5 years ಇತ್ತು. ಒಂದೇ ಒಂದು ಯೂಟ್ಯೂಬ್ ಶಾರ್ಟ್ ಮೂವಿ ಮಾಡಿದ್ದ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದು ಮಾಡಿರಲಿಲ್ಲ. ಆಡಿಷನ್ ಅಂತ ಗೊತ್ತಾಯಿತು, ಕರ್ಕೊಂಡು ಹೋದ್ವಿ. ಡೈರೆಕ್ಟ್ರ್ ಪಾಪ ಒಂದು ಏನು ಬ್ಯಾಕ್ಗ್ರೌಂಡ್ ಇಲ್ದೇನೆ ಅವನು ಸ್ಪೋರ್ಟಿವ್ ನ್ಯೂಸ್ ನೋಡಿ ಅಷ್ಟು ಆ್ಯಕ್ಟಿವ್ ಆಗಿರೋದು ನೋಡಿ
ಸೆಲೆಕ್ಟ್ ಮಾಡಿಕೊಂಡು ನನಗೂ ಇವನ್ ಶಾಕ್ ಆಯಿತು ಅವ್ನು ಸೆಲೆಕ್ಟ್ ಆದ್ನ ಇಂಥ ಮೂವಿಗೆ ಅಂತ. ಬಟ್ ಏನು ಮಾಡ್ತಾನಪ್ಪ ಹೋಗ್ಬಿಟ್ಟು, ಅದು ನನಗೆ ಲ್ಯಾಂಗ್ವೇಜಸ್ ತಂದು ತುಂಬ ಟೆನ್ಷನ್ ಇತ್ತು. ಈ ಒಂದು ಮಾಮೂಲಿ ನಾವು ಬೆಂಗಳೂರು ಲ್ಯಾಂಗ್ವೇಜು, ಅದು ನಾರ್ತ್ ಸೈಡ್ ಲ್ಯಾಂಗ್ವೇಜ್ ಇರೋದ್ರಿಂದ ನಂಗೆ ತುಂಬ ಟೆನ್ಷನ್ ಆಗ್ತಿತ್ತು. ಅವನಷ್ಟು ಚಿಕ್ಕವನಿದ್ದ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಅವ್ರ ಆಫೀಸಲ್ಲಿ ಇಟ್ಕೊಂಡು 3 months ವರ್ಕ್ಶಾಪ್ ಮಾಡಿದ್ರು. ಆ ವರ್ಕ್ಶಾಪ್ ಮುಗಿಸಿದ್ಮೇಲೆ ಅವ್ನು ಲ್ಯಾಂಗ್ವೇಜಸ್ನ ಆರಾಮಾಗಿ ತೊಗೊಂಡ. ಮತ್ತು ಶೂಟ್ ಹೋದಾಗೆಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಸರ್ ಟೀಮು, ಏನೂ ಸಮಸ್ಯೆ ಆಗಲಿಲ್ಲ. ವರ್ಕ್ಶಾಪ್ ಚೆನ್ನಾಗಿ ಕೊಟ್ಟಿದ್ರಿಂದ ಅವ್ನ ಸ್ಕ್ರೀನ್ ಮೇಲೆ ಇಷ್ಟು ಚೆನ್ನಾಗಿ ಬರೋಕ್ಕಾಯ್ತು ಅಂತ ಅನ್ಕೋತೀನಿ. ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ ಸರ್ಗೆ, ಇಡೀ ರಂಗಸಮುದ್ರ ಟೀಮ್ಗೆ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಸರ್ ಫಿಲಮ್ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಫಿಲಮ್ನ ಫೈರ್ಸ್ ಮಾಡಿಬಿಡಿ. ಚಿತ್ರಮಂದಿರ ಬಂದು ಚಿತ್ರ ನೋಡಿ. ಡೈರೆಕ್ಟರ್ ಟೀಮ್ ಆಗಿರ್ಬೋದು, ಪ್ರೊಡ್ಯೂಸರ್ ಟೀಮ್ ಅದು ಎಲ್ಲರೂ ಅವ್ರವ್ರ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಫಿಲಮ್ ಎಲ್ಲೋ ಬೋರ್ಡ್ ಎಲ್ಲ ತುಂಬ ಚೆನ್ನಾಗಿದೆ. ರಿವ್ಯೂ ಒಂದ್ಸಲ ಎಲ್ಲರೂ ಬಂದು ಫಿಲಮ್ನ ಚಿತ್ರಮಂದಿರ ನೋಡಿ ಸರ್. ಸದ್ಯಕ್ಕೆ ನಾವು ನಿರೀಕ್ಷೆ ಮಾಡಿದಷ್ಟು ಥಿಯೇಟರ್ ಸಿಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಸಿಕ್ಕಿದೆ. ಇವತ್ತಿನ ರೆಸ್ಪಾನ್ಸ್ ಮೇಲೆ ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದು ಒಪಿನಿಯನ್ ಬರ್ತಾ ಇರೋದ್ರಿಂದ ನಾಳೆಯಿಂದ ಜಾಸ್ತಿ ಆಗ್ಬೋದು ಅನ್ನೋ ಹೋಪ್ ಇದೆ. ಸರ್ ಇವಾಗ 75 ಆಗಿದೆ ಸರ್. 75 ಇವಾಗ ಸರ್ ಅಲ್ಲಿಂದ ಫೋನ್ ಮಾಡಿದ್ರು ಯಾರು, ಒಳ್ಳಳ್ಳಿ ಥಿಯೇಟ್ರಿಂದ. ಅವರೇ ವಾಲಂಟಿಯರ್ ಆಗಿ ಅವ್ರು ಮಾತಾಡ್ತಾ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡ್ತಾವೆ. ಅಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ. ನಾವು ಅನ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ. ನಮ್ಮ ನಿರೀಕ್ಷೆಗಿಂತ ಚೆನ್ನಾಗಿ ಸಿನಿಮಾ ಬಂದಿದೆ ಸರ್, ಖುಷಿ ಆಯಿತು ಅಂತೇಳಿ ಅವರೇ ಹೇಳಿದ್ರು. ಅಷ್ಟು ಸಾಕು ನಮಗೆ. ಆ ರೆಸ್ಪಾನ್ಸು ಎಲ್ಲ ಕಡೆಗೂ ಹರಡಿದ್ರೆ ಅದು ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ನಾಳೆ ಸಂಜೆ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಸರ್. ನಾಳೆ ಸಂಜೆ ಬರ್ತಾರೆ, ರಾಘಣ್ಣ ಅವ್ರು ಬರ್ತಾರೆ, ರಂಗನಾಥ್ ಅವ್ರು ಬರ್ತಾರೆ, ಸಂಪತ್ ರಾಜ್ ಅವ್ರು ಬರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಬರ್ತೀರಾ. ನಿಮ್ಗಳಿಗೆಲ್ಲ ಸೇರಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ನಿಮ್ಮ ಸಹಕಾರನೂ ಇರಲಿ. ಒಂದೊಳ್ಳೆ ಸಿನಿಮಾ ನಾವು ಕೊಟ್ಟಿದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತು ಅಂತಂದರೆ ನೀವು ದಯವಿಟ್ಟು ಜನರಿಗೆ ಇದನ್ನು ತಲುಪಿಸಿ ಗೆಲ್ಲಿಸಿ ಅಂತ ಕೇಳ್ಕೊಂತೀವಿ. ಹಾಂ ಸರ್. ಹಾಂ ಸರ್, ಖಂಡಿತವಾಗ್ಲೂ ಹೆಲ್ಪ್ ಆಗ್ತಿದೆ. ಒಂದೊಳ್ಳೆ ಟೈಮಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಈ ಸಮಯ ನಮಗೆ ಚೆನ್ನಾಗಿ ರೀಚ್ ಆಗ್ತಾ ಇದೆ. ನಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ಈ ಸಮಯ. ಎಸ್ ಸರ್, ಥ್ಯಾಂಕ್ ಯು ಸರ್. ರಂಗಸಮುದ್ರ ಮೂವಿ ನೋಡಾದ್ಮೇಲೆ ನಮ್ಮ ಹಳೆ ಕಲಾವಿದ್ರನ್ನೆಲ್ಲ ನೋಡಿ ಒಂದೇ ಚಿತ್ರದಲ್ಲಿ ಎಲ್ಲ ಕಲಾವಿದ್ರು ನೋಡಿ ಒಂದು ಖುಷಿ ಆಯಿತು. ಇಂಥ ಸಿನಿಮಾನ ನಾವು ಇವತ್ತು ನೋಡಿದ್ದೀವಿ ಹೊಸ ವರ್ಷದಲ್ಲಿ. ಈ ಥರ ಸಿನಿಮಾ ನೋಡಿ ನಮಗೆ ತುಂಬಾ ಖುಷಿಯಾಗಿದೆ. ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮ ರಂಗಾಯಣ ರಘು ಅವ್ರ ಆ್ಯಕ್ಟಿಂಗ್ ನಾವು ಬಗ್ಗೆ ಹೇಳೋಕ್ಕೆ ಆಗಲ್ಲ. ಯಾಕಂದರೆ ಎಷ್ಟೋ ಪಾತ್ರಕ್ಕೆ ಎಲ್ಲ ಪಾತ್ರಕ್ಕೂ ಅವ್ರು ಸೂಟ್ ಆಗಿ ಇಷ್ಟು ಸಿನಿಮಾ ಬಂದಾದ್ಮೇಲೆ ಈ ಸಿನಿಮಾನೂ ಮಾಡಿದ್ದಾರೆ. ಇದನ್ನೊಂದು ಲೀಡಿಂಗ್ ಪಾತ್ರ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇವಾಗ ದೇಶಕ್ಕೆ ಮೇಯ್ನು ಬೇಕಾಗಿರೋದು ಎಜುಕೇಷನಿಂದ ಬೇಕಾದರೆ ಏನು ಬೇಕಾದ್ರೂ ಮಾಡ್ಬೋದು ಅಂತಲೂ ಹೇಳಿದ್ದಾರೆ. ಆದರೆ ಏನು ಮಾಡೋಕ್ಕಾಗುತ್ತೆ, ಈಗಿನ ಕಾಲದ ಮಕ್ಕಳಿಗೆ ಲವ್ ಅಂತ ಹಿಂದೆ ಹೊಂಟೋಗ್ಬಿಡ್ತಾರೆ, ಸಾಧನೆ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಓದ್ಬಿಟ್ಟು ಲವ್ ಮಾಡ್ಬಿಟ್ಟು ಸಾಧನೆ ಮಾಡ್ಬೋದು. ಓದೋದ್ರಿಂದ ಹಿಡ್ದು ಎಲ್ಲರಿಗೂ ಒಂದು ಅವ್ರ ಊರಿಗೆ ಒಂದು ಹೆಸರು ಥರ ಇರ್ಬೋದು. ಓದೋದ್ರಿಂದ ಹಿಡ್ದು ನಮ್ಮ ಒಂದು ಆ ಥರ ಎಜುಕೇಷನ್ ಸಿನಿಮಾ ಅಂತಲೇ ಹೇಳ್ಬೋದು. ಲವ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಡ್ರಾಮಾ ಇದೆ, ಎಲ್ಲ ಥರ ಸಿನಿಮಾ ಇದೆ. ಹಾಗೂ ನಮ್ಮ ಚಿಕ್ಕ ಹುಡುಗರಾಗಿರ್ಬೋದು, ಹಳೆ ಕಲಾವಿದರು, ಅವ್ರ ಆ್ಯಕ್ಟಿಂಗು ಸೂಪರ್ ಆಗಿದೆ. ಮೂವಿ ಮಾತ್ರ ಚೆನ್ನಾಗಿದೆ. ಸಾಂಗ್ ಆಗಿರ್ಬೋದು, ಆ ಶಿವನ್ ಸಾಂಗ್ ಬರುತ್ತೆ, ಅದು ಅಷ್ಟೇ. ಮೇಕಿಂಗ್ ಮಾತ್ರ ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್ ಮೂವಿ. ಎಲ್ಲ ಇಷ್ಟ ಆಯಿತು. ಒಂದು ಸೆಕೆಂಡು ಬೋರ್ ಆಗಲ್ಲ. ನಾವು ಸೆಕೆಂಡ್ ಹಾಫ್ ಪೂರ್ತಿ ಇಂಟ್ರೆಸ್ಟಿಂಗ್. ಫಸ್ಟ್ ಹಾಫ್ ಸ್ವಲ್ಪ ಅಲ್ಲೇ ಎಲ್ಲೋ ಈಚೆ ಬೋರ್ ಆಗಿರ್ಬೋದು. ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಆಯಿತು. ಇಂಥ ಸಿನಿಮಾಗಳು ಕನ್ನಡ ಚಿತ್ರಕ್ಕೆ ಬರ್ತಾ ಇರ್ಬೇಕಂತ ಕೇಳ್ತೀವಿ. ಸಿನಿಮಾ ರಂಗಸಮುದ್ರ ನಮ್ಮ ದೇಶಿ ಸಿನಿಮಾ, ಕನ್ನಡದ ಸಿನಿಮಾ. ಒಂದು ಅಂದರೆ ನಮ್ಮ ಹಳೆ ಕಲ್ಚರ್ನ ಒಂದು ಪ್ರೆಸೆಂಟ್ ಮಾಡುವಂಥ ಸಿನಿಮಾ. ಡೊಳ್ಳಾಗಿರ್ಬೋದು, ಮತ್ತು ಅಲ್ಲಿನ ಒಂದಿಷ್ಟು ಕಲ್ಚರ್ನ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಾಗಿದೆ. ಅಂದರೆ ಮೊದಲನೇ ಪ್ರಯತ್ನ ಒಂದು ಹೊಯ್ಸಳ ಕ್ರಿಯೇಷನ್ ಪ್ರೊಡಕ್ಷನ್ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಉದ್ದೇಶನೇ ಮೊದಲಿಗೆ ಖುಷಿಯಾಗುವಂಥ ವಿಚಾರ. ಯಾಕೆಂದರೆ ನಾವು ಸಿನಿಮಾದವರಾಗಿ ಪ್ರೊಡಕ್ಷನ್ ಆಗ್ತಿರ್ಬೇಕು. ಸೊ ಅದಕ್ಕೊಂದು ಒಳ್ಳೆ ಕತೆ ಸಿಗಬೇಕು, ಒಳ್ಳೆ ಸಿನಿಮಾ ಆಗಬೇಕು. ಆ ಪ್ರಯತ್ನ ಮೊದಲನೇದೇ ಚೆನ್ನಾಗಾಗಿದೆ. ಎಜುಕೇಷನ್ ಇಂಪಾರ್ಟೆಂಟ್ ಅನ್ನೋದು, ಅಂದರೆ ನಮಗೆ ದುಡ್ಡಿಗಿಂತ ಮುಖ್ಯವಾದದ್ದು ಎಜುಕೇಷನ್ ಅನ್ನೋದನ್ನು ಸಿನಿಮಾ ಮೂಲಕ ನಿರ್ದೇಶಕರಾಗಲಿ ಬರಹಗಾರರಾಗಲಿ ಹೇಳೋದು ಪ್ರಯತ್ನ ಮಾಡಿದ್ದಾರೆ. ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ. ಮತ್ತು ರಂಗಣ್ಣ ರಘು ಆಗಿರ್ಬೋದು, ಮತ್ತು ಸಂಪತ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ದೊಡ್ಡ ನಟರು. ಸೊ ಅವರ ಎಕ್ಸ್ಪೀರಿಯನ್ಸು ಸಿನಿಮಾನ ಇನ್ನೂ ದೊಡ್ಡ ಮಟ್ಟಕ್ಕೆ ಜನರ ಒಳಗಡೆ ಹೋಗೋಂಗೆ ಮಾಡಿದೆ. ಒಂದೊಳ್ಳೆ ಸಿನಿಮಾ. ಎಲ್ಲ ಹಂತಗಳಲ್ಲೂ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ತುಂಬ ಅಚ್ಚುಕಟ್ಟಾಗಿ ಕೆಲಸ ಆಗಿದೆ. ಸೊ ದಯವಿಟ್ಟು
ಸಿನಿಮಾ ಕನ್ನಡ ಸಿನಿಮಾ ಆಗಿರೋದ್ರಿಂದ, ಮೇಯ್ನ್ ಆಗಿ ಕನ್ನಡ ಸಿನಿಮಾ ಆಗಿರೋದ್ರಿಂದ ಎಲ್ಲ ಕನ್ನಡಿಗರು ದಯವಿಟ್ಟು ಬಂದು ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ. ಟಿವಿಲಿ ಬರುತ್ತೆ, OTT ಬರುತ್ತೆ ಅಂತ ಕಾಯಬೇಡಿ. ನಮ್ಮ ಕನ್ನಡಕ್ಕಾಗಿ ಒಂದು 100-150 ರೂಪಾಯಿ ಖರ್ಚು ಮಾಡೋದ್ರಲ್ಲೇನು ಮೋಸ ಇರಲ್ಲ. ಸೊ ಸಿನಿಮಾನ, ಕನ್ನಡ ಸಿನಿಮಾನ ಬಂದು ದಯವಿಟ್ಟು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ. ರಂಗಸಮುದ್ರ ಒಂದು ಇನ್ಸ್ಪೈರಿಂಗ್ ಸಿನಿಮಾ ಆಗುತ್ತೆ. ಎಸ್ಪೆಷಲಿ ಮಕ್ಕಳಿಗೆ ತುಂಬ ನೀಟಾಗಿ ಕನೆಕ್ಟ್ ಆಗುತ್ತೆ. ಅವರ ಉದ್ದೇಶ ಏನು, ಅವ್ರು ಏನಕ್ಕೆ ಓದ್ತಾ ಇದ್ದಾರೆ, ಅದರದ್ದು ಇಂಟೆನ್ಷನ್ ಇದೆಯಲ್ಲ, ಅದು ಕರೆಕ್ಟಾಗಿ ಕನ್ವೆ ಮಾಡಿದ್ದಾರೆ. ಎಲ್ಲರದ್ದು ಅದ್ಭುತ ಆ್ಯಕ್ಟಿಂಗ್, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಗೆ ಒಳ್ಳೇದಾಗಲಿ. ನೋಡಿ, ಫ್ಯಾಮಿಲಿಯವರು ಮಕ್ಕಳನ್ನ ಕರ್ಕೊಂಡು ಬಂದು ನೋಡಿ, ಅವ್ರಿಗೆ ಇಷ್ಟ ಆಗುತ್ತೆ, ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಅವ್ರ ಎಜುಕೇಷನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ಸಿನಿಮಾದಲ್ಲಿ ಚೆನ್ನಾಗಿ ಹೇಳಿದ್ದಾರೆ.